ಕಿತ್ತೋಗಿರೋ ಮ್ಯಾಚು, ಕಿತ್ತೋಗಿರೋ ಪ್ಲೇಯರ್ಸು. ಆನೆಸ್ಟ್ಲಿ ವೆರಿ ವೆರಿ ಬ್ಯಾಡ್ ಸೆಲೆಕ್ಷನ್. RCB ಒಂದು ಬೇಸರ ಏನಂದರೆ ಲಾಯಲ್ಟಿ ಇದೆಯಲ್ಲ ಫ್ಯಾನ್ ಬೇಸ್ದು, ಅದನ್ನೇ ಅಡ್ವಾಂಟೇಜ್ ತೊಗೊಳ್ತಾರೆ ಅವರು ಅಷ್ಟೇ. ನಥಿಂಗ್ ಎಲ್ಸ್. ಟಿಕೆಟ್ ಪ್ರೈಸ್ ಅದೆಲ್ಲ ಓಕೆ, ಆಲ್ ದಟ್ ಇಸ್ ಡಿಫ್ರೆಂಟ್. ಬಟ್ ಏನಂದರೆ ಲಾಯಲ್ಟಿ, ಫ್ಯಾನ್ ಲಾಯಲ್ಟಿನ ಅದನ್ನೇ ಒಂದು ದೊಡ್ಡ ಬೇಸ್ ಮಾಡಿಕೊಂಡು ದೇ ರನ್ನಿಂಗ್ ದ ಫ್ರಾಂಚೈಸ್. ಅವ್ರಿಗೆ ಅರ್ಥ ಬೇಕು ಅದು ಏನು ಮಾಡ್ತವ್ರೆ ಅಂತ. ಏನು ಮಾಡ್ತಾರೆ ನಮ್ಮಂತೂ ರುಚಿರಿದಾರಲ್ಲ ಅಷ್ಟೇ, ಅದರಿಂದನೇ ನಡೀತಾ ಇರೋದು ಫ್ರಾಂಚೈಸ್. ನಡೀಲಿ, ಬೆಂಗಳೂರು ಹೆಸರು ಉಪಯೋಗಿಸ್ಕೊಂಡು ಒದ್ದಾಡಲಿ. ಎನಿವೆ ನಾನು BFC ಸಪೋರ್ಟರ್. ನಾನು ಐ ಸಪೋರ್ಟ್ BFC. ನಾಳೆ ಮ್ಯಾಚ್ ಇದೆ, BFC ಹೊಡಿಸ್ತಾ, ದಯವಿಟ್ಟು ಎಲ್ಲರೂ ಬನ್ನಿ ಕಂಠೀರವಾಗಿ. ವೆರಿ ಸ್ಯಾಡ್. ತೆಗೀರಿ ಈಗ. RCB ಓಕೆ, ಡಿಸಪಾಯಿಂಟ್ ಆಗ್ಬಿಟ್ಟು ಡ್ರೆಸ್ಸಿನೇ ಚೇಂಜ್ ಮಾಡ್ಬಿಟ್ಟಿದ್ದೀರಾ ಅಷ್ಟೇ. ಈ ಸಲ ಕಪ್ಪು ನಮ್ದೆ. ಏನೂ ಇಲ್ಲ ಸರ್, ಮುಗಿದೋಯ್ತು ಮ್ಯಾಚ್ ಎಲ್ಲ. ಆಯ್ತು ಗುರು, ಮ್ಯಾಚ್ ಆಯ್ತು. ಸಟ್ಪಟ್ ದಡುಮ್ ಅಷ್ಟೇ. ಏನು ಹೇಳ್ತೀರಾ? ವಿನ್ ಆಗಲಿ ಸೋಲಾಗಲಿ RCB ಫಾರ್ ಎವರ್ ಅಷ್ಟೇ. ಬಸ್ ಬೇಜಾರು. ನಾರಾಯಣ ಇಟ್ಕೊಂಡೇ ಹೊಡೆದ್ಬಿಡ್ತಾರೆ ಮ್ಯಾಚ್. ಔಟ್ ಆಗಲ್ಲ, ಅವ್ರೊಬ್ಬರೇ ಸಾಕು. ಬೇಜಾರಾಗ್ಬಿಟ್ಟಿದೆ. ಅಯ್ಯೋ ಏನಿಲ್ಲ, ಪಟಾಕಿ. ಮ್ಯಾಚ್ ಹೆಂಗಿತ್ತು ಬ್ರೋ? ಚೆನ್ನಾಗಿತ್ತು ಬೈ. ಮತ್ತೆ ಅರ್ಧಕ್ಕೆ ಬರ್ತಾ ಇದೆಯಾ? ಅರ್ಧಕ್ಕೆ ಅಂದ್ರೆ ಟೈಮ್ ಆಯ್ತು, ಅದಕ್ಕೆ ಹೋಗ್ತೇವೆ. ಮ್ಯಾಚ್ ಹೆಂಗಿತ್ತು? ಇದ್ರ ಬದಲು ಹುಡುಗಿರ್ನಾರು ಆಡಿಸ್ಬಿಡ್ಬೇಕಿತ್ತು, ಚೆನ್ನಾಗಿ ಆಡ್ತಾ ಇದ್ರು ಅವರೇ. ವಿರಾಟ್ ಕೊಹ್ಲಿ ಎಕ್ಸ್ಪ್ರೆಷನ್ ಸಖತ್ತಾಗಿತ್ತು. ಬರ್ತಾ ಡಲ್ ಆಗಿದ್ದೀರಾ? ಇನ್ನ ಮ್ಯಾಚ್ ಮುಗ್ದಿಲ್ಲ, ನಾವು ಔಟ್ ಆಗಿದ್ದೀವಿ. ಬೇಜಾರಾಗಿ ಹೊರಗಡೆ ಬಂದಿದ್ದೀವಿ, ನೋಡಬೇಕು ಅಷ್ಟೇ. ಅದು ವಿರಾಟ್ ಕೊಹ್ಲಿ ಮಾತ್ರ ಇಷ್ಟ ಆಯ್ತು, ಅವ್ನ ಇನ್ನಿಂಗ್ಸು. ವಿರಾಟ್ ಕೊಹ್ಲಿ ಮಾತ್ರ ಇನ್ನಿಂಗ್ಸು. ಆದ್ರೂ ಒಂದು ಅವ್ರೊಬ್ಬರದೇ ನನಗೆ ಇಷ್ಟ ಆಗಿದ್ದು. ಇನ್ನು ಅವ್ರು ಬಿಟ್ರೆ ಇನ್ನು ನನಗೆ ಯಾಕೋ ದಿನೇಶ್ ಕಾರ್ತಿಕ್ ಸ್ವಲ್ಪ ಫೈರ್ ಆಗಾದ್ರು ಅವ್ರದ್ದು ವಿಕೆಟ್ ಆಗ್ಬಿಡ್ತಲ್ಲ ಸರ್. ಅವ್ರದ್ದು ಯಾಕೋ ಇಷ್ಟ ಬೇಜಾರಾಗ್ಬಿಡ್ತು ಮ್ಯಾಚ್. ಯಾಕೋ ನೋಡೋಣ ಏನಾದ್ರು ವಿನ್ ಆದರೆ ತುಂಬ ಸೆಲೆಬ್ರೇಷನ್ ಮಾಡೋಣ. ಬೆಂಗಳೂರು ಬೌಲಿಂಗ್ ಸರಿ ಇಲ್ಲ. ಬೌಲಿಂಗ್ ಸರಿ ಇದ್ದಿದ್ರೆ ಗೆಲ್ಲೋ ಚಾನ್ಸಸ್ ಇತ್ತು. ಬೀಟ್ ಮಾಡಬೇಕು, ಬೀಟೇ ಮಾಡ್ತಾ ಎಲ್ಲ ಒಂದೊಂದು ಓವರಲ್ಲಿ 20 15 ರನ್ಸ್ ಹೊಡೆದ್ರೆ ನೀನು ಮ್ಯಾಚ್ ಆಯಿತು. ಫುಲ್ ಡಿಸಪಾಯಿಂಟೆಡ್. ಥ್ಯಾಂಕ್ ಯು. ಮಿನಿಮಮ್ ಟಾರ್ಗೆಟರ್ ಒಂದು 200 ಮೇಲೆ ರೀಚ್ ಆಗಿದ್ರೆ ಪಕ್ಕ ವಿನ್ ಆಗೋದು. ಯಾಕೋ ಬೇಜಾರಾಯಿತು. 190 ಅವ್ರು ಆಯನ್ ಹೊಡಿತ ಕೆಚ್ತಾನೆ ಅವರೇ. 6 ಮೇಲೆ 6 ಬೇಜಾರಾಗಿ ಎದ್ದೆ ಬಂದ್ಬಿಟ್ಟು ಅದಕ್ಕೆ. ತುಂಬ ಚೆನ್ನಾಗೈತೆ ಬಿಡೋಣ. ಎಷ್ಟು ವೇಸ್ಟ್ ಮ್ಯಾಚ್ ಆಯ್ತು ಗುರು. 60 ಸಲ ಸೋದ್ರೂ RCBನೇ. ಅದು ಡೈಲಾಗ್ ಹೇಳ್ತಾರಲ್ಲ, 60 ಸಲ ನಮ್ಮ ರಾಜ್ಕುಮಾರ್ ಸಾಹೇಬ್ರವ್ರು ಹೇಳಿದ್ರು ಇದೇ ಡೈಲಾಗ್. ಈ ಸಲ ಕಪ್ ನಮ್ದೇ ಬ್ರೋ. ಯಾವ್ದಲ್ಲ ಇನ್ನೂ 20 ವರ್ಷ ಆಗಲಿ ಕಪ್ ನಮ್ದೇ. ಅಲ್ಲ 20 ಓವರ್ ಆಡಿದ್ರಲ್ಲ, 10 ಓವರ್ ಮುಗಿಸ್ತಾರ. ನಮಗೂ ಅಂತ ಒಂದು ಬೌಲರ್ಸ್ ಅವರ ಇಲ್ವಾ ನಮ್ಮ ಹತ್ರ? ಕರ್ನಾಟಕದವ್ರು ಇದಾರ ಇಲ್ವಾ? ಇದಾರ ತಾನೆ. ಮತ್ತೆ ಯಾಕೆ ಎಲ್ಲಾರನ್ನೂ ಅಬ್ರಾಡ್ ತಗೊಂಡು ಆಡ್ದೋದು? ಒಡ್ಸ್ಕೊಂಡವ್ರನ್ನೇ ಆಡಿಸ್ಬೇಕು ಅವರು. ಅದನ್ನೇ ಹೇಳ್ತಿರೋದು, ಬೇರೆ ಅಲ್ವಾ? ಒಡ್ಸ್ಕೊಬೇಕಾ? ಪೇಸ್ ಕೊಡಬೇಕು. ಪೇಸು ಅವರು ಎಷ್ಟು ಸ್ಲೋ ಪೇಸ್ ಆಡಿಸಿ 120 130 ಕೇಸಲ್ಲ ಇವರೆಲ್ಲ ಕಿತ್ತೆಸಿತಾರೆ. ಅದರಿಂದಾನೇ ಓಡಿಸ್ಕೊಂತಾರೆ ಇವ್ರು ಇವತ್ತು. ಹೌದು ಬ್ರೋ, ಸೆಷನ್ ಆಡಿದ್ದೀನಿ, 1 ಲಕ್ಷ ಸೋತಿದ್ದೀನಿ ಬ್ರೋ. ಎಲ್ಲ ಆಡಿ ಸಾಕಾಯ್ತು ಬ್ರೋ. ಏನೇನೊಂದು ಯಾರೋ ಒಂದು ಒಳ್ಳೆ ಬೌಲರ್ ಇಲ್ಲ ಬ್ರೋ ನಮ್ಮ RCBಯಲ್ಲಿ. ಒಳ್ಳೆ ಬೌಲರ್ ಬೇಕು. ಯಾರಾದ್ರೂ ಸ್ವಲ್ಪ ಮ್ಯಾನೇಜ್ಮೆಂಟ್ ನೋಡ್ರಿ, ಸರಿಯಾಗಿ ಮಾಡ್ರಿ. RCB ಸೋಲೋದಕ್ಕೆ ಏಕೈಕ ಕಾರಣ ಅಂತಂದ್ರೆ ಟೀಮ್ ಮ್ಯಾನೇಜ್ಮೆಂಟು. ನೆಟ್ಟಗೆ ಪ್ಲೇಯರ್ ಸೆಲೆಕ್ಟ್ ಮಾಡಲ್ಲ. ರಚಿನ್ ರವೀನ್ ಅಂತವನ್ನೆಲ್ಲ ಪ್ಲೇಯರ್ಸ್ ಬಿಟ್ಟು ಯಾವುದೋ ವೇಸ್ಟ್ ಪ್ಲೇಯರ್ಸ್ ಎಲ್ಲ ಕರ್ಕೊಂಡ್ಬಂದು ಆಡಿಸ್ತಾರೆ. ಈ ಸಲ ಅಲ್ಲ, ಇನ್ನೂ 10 ವರ್ಷ ಆದ್ರೂ ಕಪ್ ನಮ್ದು ಆಗಕ್ಕೆ ಸಾಧ್ಯ ಇಲ್ಲ. ಇದು ಹಳೆ ಅಧ್ಯಾಯನೇ, ವರ್ಷನ್ ಬೇರೆ ಅಷ್ಟೇನೆ. ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು. ಏನಂತೀರಾ? ಮ್ಯಾಚಲ್ಲ ಯಾಕೆ ನಮ್ಗೆ ಅಷ್ಟೇ. ಏನಿಲ್ಲ. ಹೇಳ್ರಿ. ನೀನೇ ಹೇಳ್ಬೇಕು. ಏನಿಲ್ಲ, ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಮೇಲೆ ತುಂಬಾ ಹೋಪ್ಸ್ ಇತ್ತು. ಬಟ್ 59 ಬಾಲಿಗೆ 83 ರನ್ ಹೊಡೆದಿದ್ದಾರೆ. ದಟ್ ಈಸ್ ಎ ಮ್ಯಾಚ್ ಡಿಸಪಾಯಿಂಟ್ಮೆಂಟ್. ಸೊ ಲೆಟ್ಸ್ ಮಗುಗೆ ಇಷ್ಟು ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀವಿ. ಗೆದ್ರು ಸೋತ್ರು ನಾವು ಯಾವಾಗಲೂ RCB. ಥ್ಯಾಂಕ್ ಯು. RCB. ಡ್ಯಾನ್ಸ್ ಮಾಡು. RCB ಡ್ಯಾನ್ಸ್. ಬೇಗ. ಥ್ಯಾಂಕ್ ಯು.
ಚೂತಿಯ ಥರ ಆಡ್ಬಿಟ್ರು ಬ್ರೋ. ಏನು ಮಾಡೋಕ್ಕಿಲ್ಲ. ಸ್ಟೇಡಿಯಮಿಗೆ ಬಂದು ಸೋಲೋದು ನೋಡಂಗೆ ಆಯ್ತು ಅಷ್ಟೇ. ಎಲ್ಲಿ ಮಿಸ್ಟೇಕ್ ಆಗಿರ್ಬೋದು? KKR ತುಂಬ ಫಾರ್ಮಲ್ಲಿ ಇದೆ ಅಣ್ಣ. ಬೌಲಿಂಗ್ ಲೈನಪ್ ಅಷ್ಟು ಚೆನ್ನಾಗಿಲ್ಲ ಅನಿಸ್ತು. ಸರಿಯಾಗಿ ಹೊಡಿತಿದ್ದಾರೆ. 2 ವಿಕೆಟ್ ಬಿದ್ದಿದ್ದು. ಅಲ್ಜಾರಿ ಜೋಸಫ್ನ ಕೂಡಿಸ್ಬಿಟ್ಟು ಲೂಕಿ ಫರ್ಗ್ಯೂಸನ್ನ ಟೀಮಲ್ಲಿ ಹಾಕ್ಸಿದ್ರೆ ಗ್ಯಾರಂಟಿ ಈ ಸಲ ಕಪ್ಪು ನಮ್ಮದೇ. ಗೋಂಡ್ ಬ್ರೋಕೆನ್ ಹಾರ್ಟ್ಸ್ ಇಂಡಿ. Where went we wrong? ಹಾಂ, ಎಲ್ಲಿ ತಪ್ಪಾಯ್ತು? ಏನು ಮಿಸ್ಟೇಕ್ ಆಯಿತು? ಐ ಡೋಂಟ್ ನೋ ಕನ್ನಡ. ಹಿಂದಿ. ಹಾಂ, ಓಕೆ ಹಿಂದಿ. किधर मिस्टेक हुआ मैच में? क्या इसलिए? ಫಾಫ್ ಫಸ್ಟ್ ಸೆಕೆಂಡ್ ಬಾಲಲ್ಲಿ ಗಾಟ್ ಔಟ್ ಮ್ಯಾಡ್ ಫೆಲೋ. ಬೌಲಿಂಗೇ ಚೆನ್ನಾಗಿಲ್ಲ ಸರ್. ಈ ಥರ ಬೌಲಿಂಗ್ ಆಡಿದ್ರೆ ಎಲ್ಲಿಗೆ ಗೆಲ್ತೀವಿ? ಅಂತ ಅಷ್ಟೇ ಆಯಿತು. ಈ ಸರಿ ಇನ್ನೂ ಕಪ್ಪಿಲ್ಲ, ಬರೀ ವುಮೆನ್ಸ್ ಗೆಲ್ತೀವಿ. ಪಾಪೇ ಇದ್ರಲ್ಲ ನೆಕ್ಸ್ಟ್ ಮುಂಚೆನೆ ಅಷ್ಟೇ ಬಿಡಿ. ಇವಾಗ ಕೋಹ್ಲಿನೇ ನಮ್ಮ ಕಿಂಗ್, ಅವ್ರು ಇರ್ತಾರೆ ಕಿಂಗ್. ಇವರೆಲ್ಲ ವೇಸ್ಟ್ ಬಿಡಿ. ಥ್ಯಾಂಕ್ ಯು. ಮ್ಯಾಚಾ ಹೇಳೋಕ್ಕಾಗಲ್ಲ ಬಿಡಿ. ಏನು ಮಾಡೋಕ್ಕಾಗಲ್ಲ. ಸೋತ್ರು ಗೆದ್ರು ಅಂಕಲ್ ಮಕ್ಕಳಿಗೆ ಹೇಳೋದು ಒಂದೇ, ಈ ಸಲ ಕಪ್ ನಮ್ಮದೇ ಅಷ್ಟೇ. ಏನು ಚೆನ್ನಾಗಿ ಅನ್ನಿಸ್ತು, ಬಟ್ ಅಲ್ಜಾರಿ ಜೋಸಫ್ನ ಹಾಕ್ಕೊಂಡಿಲ್ಲ ಅಂದರೆ ಚೆನ್ನಾಗಿರೋದು. ಅವನ್ನ ಹಾಕೊಂತಾನೆ ಇದ್ದಾರೆ, ಹೊಡಿತಾನೆ ಇದ್ದಾರೆ, ಮತ್ತೆ ಹಾಕ್ಕೊಂತಾನೆ ಇದ್ದಾರೆ. ಅವ್ನು ಬಿಟ್ಟು ಟಾಪ್ ಫರ್ಗ್ಯೂಸನ್ ಎಂಥ ಫಾರ್ಮಲ್ಲಿ ಇದ್ದಾರೆ. ಅವ್ರನ್ನ ಬಿಟ್ಟು ಈ ನನ್ನ ಮಗನ ಹಾಕೊಂಡು ಸಾಯ್ತವ್ರೆ. ನಮ್ಮ ಕರ್ಮ ಏನು ಮಾಡ್ತೀರಾ, ಬಿಡೋಕ್ಕಾಗಲ್ಲ, ಕಟ್ಕೊಳಕ್ಕಾಗಲ್ಲ. ಗೊತ್ತಿದೀವಲ್ಲ, ಅದಕ್ಕೆ ತೀರಿಸ್ಬೇಕಲ್ಲ. 10 ಕೋಟಿ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಹಾಕೊಂಡು ನಮ್ಗೆ ಕುಮಿಸ್ತಾ ಇದ್ದಾರೆ ಅಷ್ಟೇ. 100% ಫರ್ಗ್ಯೂಸನ್ನು ಮತ್ತು ಟಾಪ್ಲೆ ಅಂತೂ ಸಕ್ಕದ ಮಾಡ್ತಾರೆ ಬೌಲಿಂಗು. ಅವ್ರ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. ಬಟ್ ಈ ಅಲ್ಜಾರಿ ಜೋಸಫ್ ತುಂಬ ಬೌನ್ಸರ್, ಒಂದು ಯಾರ್ಕರ್ ಇಲ್ಲ, ಒಂದು ನಕ್ಕಲ್ ಬಾಲ್ ಇಲ್ಲ, ಒಂದು ಸ್ಲೋವರ್ ಒನ್ ಇಲ್ಲ, ಯಾವುದೂ ಇಲ್ಲ. ಎಲ್ಲ ಎತ್ಕೊಂಡ್ ಬಿಸಾಕ್ತಾನೆ, ಆಚೆಗೆ ಹೋಗ್ತಾವೆ ಎಲ್ಲನೂ. ನೆಕ್ಸ್ಟ್ ಟೈಮ್ ಆದರೂ ಅವ್ನು ತೆಗೆದು ಫರ್ಗ್ಯೂಸನ್ ಇಲ್ಲ ಟಾಪ್ಲೆ ಹಾಕೊಂಡ್ರೆ ಬೆಟರ್ ಆಗುತ್ತೆ ಅನ್ಸುತ್ತೆ. ಅದು ಯಾವ ದರಿದ್ರ ಹತ್ಕೊಂಡ್ಬಿಟ್ಟೈತೋ ಗೊತ್ತಿಲ್ಲ ಕಣಪ್ಪ. ಅದು ಯಾವ ಮುಂಡೆ ಮಕ್ಕಳು ಕಣ್ಣು ಬಿದ್ದೈತೋ ನಮ್ಮ ಟೀಮ್ ಮೇಲೆ. ಬ್ಯಾಟಿಂಗ್ ಚೆನ್ನಾಗಿ ಮಾಡಿದ್ರೆ ಬೌಲಿಂಗಲ್ಲಿ ಕೆಡ್ಸ್ಕೊಂತಾರೆ, ಬೌಲಿಂಗ್ ಚೆನ್ನಾಗಿ ಮಾಡಿದ ದಿವಸ ಬ್ಯಾಟಿಂಗೇ ಮಾಡಲ್ಲ. ಏನೋ ನಮ್ಮ ಗ್ರಾಚಾರನೇ ಸರಿಯಿಲ್ಲ ಅನ್ನಿಸ್ಬಿಟ್ಟೈತೆ. ತುಂಬ ಡಿಸಪಾಯಿಂಟ್ಮೆಂಟ್ ಆಗೋಯ್ತು. ಅಂಥ ಇನ್ನಿಂಗ್ಸ್ ಕೊಟ್ಟರು ವಿರಾಟ್ ಕೊಹ್ಲಿ ಇವರು, ಅದನ್ನು ಕೋಪಪ್ ಮಾಡ್ಕೊಳಕ್ಕಾಗಲಿಲ್ಲ. ಬೌಲಿಂಗ್ ಸ್ಟ್ರೆಂತ್ ಇರೋ ದಿವಸ ಬ್ಯಾಟಿಂಗ್ ವೀಕ್ ಮಾಡ್ಕೊತಾರೆ. ಏನಾಗಿತ್ತೋ ಗೊತ್ತಿಲ್ಲ. ಹೋಪ್ ಫಾರ್ ದ ನೆಕ್ಸ್ಟ್ ಮ್ಯಾಚ್ ಬೆಸ್ಟ್. ಈ ಸಲ ಕಪ್ ನಮ್ಮದೇ. ಏನಾದರೂ ಈ ಸಲ ಕಪ್ ನಮ್ಮದೇ. Yeah, it was a good one. Virat Kohli played well, but the bowling from the RCB was the bad one. So we'll expect the better one in the next match. As usual, RCB is always losing in spite of Virat's batting. And the main thing is people give money and spend money on all stupid players like Alzari, Joseph and all. So I think RCB won't win the tournament this time also. ಬೌಲಿಂಗ್ ಸರಿ ಇಲ್ಲ. ಬೌಲಿಂಗ್ ಚೆನ್ನಾಗಿ ಮಾಡಬೇಕಾಯ್ತು, ಬೌಲಿಂಗ್ ಸರಿ ಇಲ್ಲ. ವಿರಾಟ್ ಒಬ್ಬನೇ ಎಷ್ಟು ಅಂತ ಆಡೋಕ್ಕಾಗುತ್ತೆ ಅಲ್ವಾ? ಬೌಲಿಂಗ್ ವೆರಿ ಬ್ಯಾಡ್. ಹಾಂ, ಅಣ್ಣ 30,000 ಜನರಿಗೆ ಡಿಸಪಾಯಿಂಟ್ ಮಾಡಬೇಕು ಅಂತ ಅಂದರೆ ಎಷ್ಟು ದೊಡ್ಡ ಕೆಲಸ ಅದು. ಆದರೆ ಅಲ್ಲಿ ಒಳಗಡೆ ಎಷ್ಟು ಈಸಿಯಾಗಿ ಆಗ್ತಾ ಇದೆ ಅಂತಂದರೆ, ಒಂದು ಸತಿ ಒಳಗಡೆ ಹೋದರೆ ಅಲ್ಲಿ ಒಳಗಡೆ ಅವ್ನು ವಿರಾಟ್ ಕೊಹ್ಲಿ ಒಬ್ಬನೇ ಏನು ಮಾಡ್ತಾನೆ ಹೇಳಿ. 30,000 ಜನ ಸೈಲೆಂಟ್ ಆಗಿದ್ದಾರೆ ಅಂದರೆ ಎಂಥ ದೊಡ್ಡ ಡಿಸಪಾಯಿಂಟ್ಮೆಂಟು. ಎಲ್ರಿಗೂ ಗೊತ್ತಾಗಬೇಕು. ಏನು ಮಾಡೋಣ, ನಮ್ಮ ಜೀವನನೇ ಇಷ್ಟ ಆಗೋಗಿದೆ. ಜೀವನ ಅಷ್ಟೇ, ಬಿಟ್ಬಿಟ್ಟಿದ್ದೀವಿ ಜೀವನ, ಬೇಡ ಇನ್ಮೇಲೆ ಏನು ಬೇಡ ನಮಗೆ ಅಷ್ಟೇ. ಐ ಥಿಂಕ್ ಅವ್ರು ಬೌಲಿಂಗ್ ಚೆನ್ನಾಗಿ ಮಾಡಿದ್ರು. ಸೊ ನಮ್ಮವರು ದೇ ಕುಡ್ ನಾಟ್ ಕನ್ವರ್ಟ್. ಅನದರ್ 30-40 ರನ್ಸ್ ಪ್ರಾಬಬ್ಲಿ ಬೇಕಾಗಿತ್ತು ನಮಗೆ. ಸೊ ಅದ್ರ ಜೊತೆಗೆ ಐ ಥಿಂಕ್ ನಾನು ಹಿಂಗೆ ಬರೋಷ್ಟೊತ್ತಿಗೆ 35 ರನ್ ಆಗೋಗಿದೆ. ಸೊ ಐ ಥಿಂಕ್ ಅವ್ರಿಗೆ ಆ ಸಿಕ್ಕಿದ ಸ್ಟಾರ್ಟು ಇಟ್ ಜಸ್ಟ್ ಟುಕ್ ಅವೇ ದ ಮ್ಯಾಚ್. ಇಟ್ ವಾಸ್ ಒನ್ ಸೈಡೆಡ್ ಆಗೋಯ್ತು. Yeah, bro, money waste now, that's why. Where went it wrong? Huh? Where it went wrong? I think the score was less. I think 20-25 runs short. Okay. So if that was done, then I think the match would have gone till the end. We scored a little less. Probably 200 would have helped us. 200. ಬ್ರೋ, ನಮ್ಮ ವಿರಾಟ್ ಕೊಹ್ಲಿ ನಮ್ಮ ಬಾಸು, ಅವರೊಬ್ಬರೇ ಆಡೋದು RCBಗೆ, ಯಾರೂ ಆಡೋಲ್ಲ ಅಷ್ಟೇ ಬ್ರೋ. ಜೈ RCB. ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡೋದು ದೇವರು. ಜೈ RCB. RCB ಗೆಲ್ತಾರೆ, ಕಪ್ ಹೊಡಿತಾರೆ. ಈ ಸಲ ಕಪ್ ನಮ್ಮದು. Match was very bad, one-sided match. We are very disappointed. People have come from Nagpur so long, so far, and they are very disappointed. But we know RCB will rise back. They'll come back. Kohli King. King Kohli. How was the experience? I came all the way from Nagpur, but it was not worth it. Yeah. Hoping for the next match. Kohli fan. King Kohli fan. Because of
Experience was good, but we were expecting more from RCB because RCB we are supporting from the start of the IPL, but still they don't have any trophies. So they should have some better team selection and all, bowler and batsman, and then but anyhow, whatever they will do, we will support RCB. Yeah.